ಮುಖ್ಯಮಂತ್ರಿಗಳು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದರು. ರದ್ದಾಗ್ತಾ ಇಲ್ಲ, ಬದಲಾಗಿ ಪರಿಷ್ಕರಣೆ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಸಮರ್ಥನೆಯ ಮಾತುಗಳು. ಇಕನಾಮಿಕ್ ಟ್ಯಾಕ್ಸ್ ಕಟ್ಟದವರ ಕಾರ್ಡ್ ರದ್ದಾಗ್ತಾ ಇದೆ. ಯಾರೆಲ್ಲರ ಆದಾಯ BPL APL ಕಾರ್ಡ್ನ ಲಿಮಿಟೇಷನ್ಗಿಂತ ಹೆಚ್ಚಾಗಿದೆ ಅವ್ರ ಹತ್ರ ಕೂಡ ಕಾರ್ಡ್ಗಳಿತ್ತು. ಹೀಗಾಗಿ ಅಂಥವರ ಕಾರ್ಡ್ಗಳನ್ನು ರದ್ದು ಮಾಡುವ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಬಡವರಿಗೆ ಕೊಡ್ತಾ ಇದೆ ಯಾವುದೇ ಸೌಲಭ್ಯವನ್ನು ನಾವು ನಿಲ್ಲಿಸೋದಿಲ್ಲ, ಬಡವರ ಕಾರ್ಡ್ಗಳನ್ನು ರದ್ದು ಮಾಡೋದಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಹೇಳಿಕೆ. ಬಾಗಲಕೋಟೆಯಲ್ಲಿ ಮಾತನಾಡಿದ್ರು. BPL ಕಾರ್ಡ್ ಕಳೆದುಕೊಂಡು ಬೀದಿಗೆ ಬಿದ್ದ ಬಡವರು ಸಿದ್ದರಾಮಯ್ಯನವರಿಗೆ ಶಾಪ ಹಾಕ್ತಿದ್ದಾರೆ ಒಂದು ಕಡೆಯಲ್ಲಿ. ಆದರೆ ಸಿದ್ದರಾಮಯ್ಯನವರ ಸಮರ್ಥನೆ, ನಾವು ಯಾವುದೇ ಕಾರಣಕ್ಕೂ ಬಡವರಿಗೆ ಸಿಗುವ ಸೌಲಭ್ಯವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ. ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯನವರ ಸ್ಪಷ್ಟನೆ. APL ಕಾರ್ಡ್ ರದ್ದು ಮಾಡಿಲ್ಲ, ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ದೀವಿ ಅಷ್ಟೇ. ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡ್ಬೇಕಾ? ಅಲ್ಲ ಕೊಡ್ಬೇಕೇನ್ರಿ? ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ? ಅಂತ್ಯವು ಮಾತ್ರ. ಅಂತ್ಯವನ್ನ APL ಕಾರ್ಡ್ BPL ಕಾರ್ಡ್ನಿಂದ APL ಕಾರ್ಡ್ ಮಾಡೋದು. ಇನ್ನು ಡಿಸಿಷನ್ ತಗೊಂಡಿಲ್ಲ ನಾವು. ಆ ಥರ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಇನ್ನು ಫುಡ್ ಡಿಪಾರ್ಟ್ಮೆಂಟಿಂದ ಕ್ಯಾಬಿನೆಟ್ಗೆ ಬಂದಿಲ್ಲ, ನಂಬರ್ 1. ನಂಬರ್ 2, ಆ ಥರ ಏನಾದ್ರು ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು, ಯಾರು ಅನರ್ಹರಿದ್ದಾರೆ ಅವ್ರು ತೆಗೆದಾಕ್ಬೇಕು ಅಷ್ಟೇ. ಇಲ್ಲ ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ. ಆಹಾರ ಇಲಾಖೆಯಿಂದ ಸರ್ಕಾರಕ್ಕೆ ಇನ್ನೂ ಕೂಡ ಈ ಬಗ್ಗೆ ಯಾವುದೇ ರೀತಿ ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಹಾಗಾದ್ರೆ 11 ಲಕ್ಷ ಕಾರ್ಡ್ಗಳು ರದ್ದಾಗಿರೋದು ಯಾಕೆ? ಯಾರ ಇನ್ಸ್ಟ್ರಕ್ಷನ್ ಮೇರೆಗೆ? ಇವತ್ತು ರಿಪಬ್ಲಿಕ್ ಕನ್ನಡದಲ್ಲೇನೆ ಮಿನಿಮಮ್ 15ರಿಂದ 20 ಜನ ಮಾತನಾಡಿದ್ದಾರೆ ನಮ್ಮ ಕಾರ್ಡ್ಗಳು ರದ್ದಾಗಿದೆಯಂತೆ ಅಂತ ಹೇಳಿ. ಹಾಗಾದ್ರೆ ಇವರ ಕಾರ್ಡ್ಗಳು ರದ್ದಾಗ್ಲಿಕ್ಕೆ ಯಾರು ಅನುಮತಿ ಕೊಟ್ಟಿದ್ದು? ಸರ್ಕಾರದ ಗಮನಕ್ಕೆ ತಾರದೆ ಫುಡ್ ಇಲಾಖೆ ಅಂದ್ರೆ ಆಹಾರ ಇಲಾಖೆ ತನ್ನಿಂತಾನೇ ಡಿಸಿಷನ್ ಅನ್ನು ತೆಗೆದುಕೊಳ್ಬಿಡ್ತಾ? ಇಲ್ಲೊಂದು ಕಡೆ ಸಿದ್ದರಾಮಯ್ಯನವರ ಹೇಳಿಕೆ ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಗ್ಯಾರಂಟಿ ಮ್ಯಾನೇಜ್ಮೆಂಟ್ನ ಅಸ್ತ್ರ ಅಂತ ಹೇಳಿ ಟೀಕಿಸ್ತಾ ಇವೆ. ಯಾವ ರೀತಿ ಇದೆ ರಾಜಕೀಯ ವಿರೋಧಿಗಳ ಟೀಕಾ ಪ್ರಹಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೆ? ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಿದ್ದರಾಮಯ್ಯ 2.0 ಸರ್ಕಾರದ ಸುತ್ತ ನಿತ್ಯ ಒಂದಿಲ್ಲೊಂದು ವಿವಾದಗಳು ಗಿರ್ಕಿ ಹೊಡೆಯುತ್ತಲೇ ಇವೆ. ಇಷ್ಟು ದಿನ ಮೂಡ ವಕ್ಫ್ ವಿವಾದದಲ್ಲಿ ಮುಳುಗಿದ್ದ ಕಾಂಗ್ರೆಸ್ಗೆ ಈಗ ರೇಷನ್ ಕಾರ್ಡ್ ಕ್ಯಾನ್ಸಲ್ನ ಬಿಸಿ ಸುಡುತ್ತಿದೆ. ರಾಜ್ಯದ ತೆರಿಗೆ ಸಂಗ್ರಹದ ಹಣ ಏನಾಯ್ತು? ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಕಿಡಿ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ದಾರೆ. 11 ಲಕ್ಷ BPL ಕಾರ್ಡ್ಗಳು APLಗೆ ಬದಲಾಗಿದ್ದೇಕೆ ಅಂತ ಪ್ರಶ್ನೆ ಮಾಡಿರೋ ಕುಮಾರಸ್ವಾಮಿ ಸರ್ಕಾರದ ಮೇಲೆ ಹೊರೆ ತಪ್ಪಿಸಲು ಈ ರೀತಿ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಅದರಿಂದ ಬರ್ತಕ್ಕಂಥ ಲಾಭ ಎಲ್ಲಿ ಹೋಗ್ತಾ ಇದೆ? ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ? 52,000 ಕೋಟಿ ಅಂತಕ್ಕಂಥದ್ದನ್ನ ಇವರು ಇದು ಗ್ಯಾರಂಟಿ ಕಾರ್ಯಕ್ರಮಕ್ಕೆ ನಾವು ಉಪಯೋಗ ಮಾಡ್ತಿದ್ದೀವಿ ಅನ್ನೋದು ಬೇರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮದ್ಯಪಾನೀಯರ ಮೇಲೆ ಏರಿಸ್ತಾ ಇರ್ತಕ್ಕಂಥ ಒಂದು ರೇಟು, ಗೈಡೆನ್ಸ್ ವ್ಯಾಲ್ಯೂ ರೇಟ್ ರೈಸ್ ಮಾಡಿರ್ತಕ್ಕಂಥದ್ದು ಮತ್ತು ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ವ್ಯಾಲ್ಯೂ ರೇಟ್ ಮಾಡಿರ್ತಕ್ಕಂಥದ್ದು ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನ ಹೇಳಬಲ್ಲೆ. ಅದರಿಂದ ನಾನು ಗ್ಯಾರಂಟಿಯ ಸ್ಕೀಮ್ನಿಂದ ಸರ್ಕಾರಕ್ಕೆ ಇಕ್ಕಟ್ಟಿದೆ ಅಂತ ಹೇಳಲ್ಲ. ನಾನು ಮ್ಯಾನೇಜ್ಮೆಂಟ್ ನಲ್ಲಿ ಇಲ್ಲಿ ಯಾರಿಗೂ ಕಂಟ್ರೋಲ್ ಇಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯ ದಿವಾಳಿ ಆಗ್ತಿದೆ. ಈ ಕಾರಣದಿಂದಲೇ BPL ಕಾರ್ಡ್ ರದ್ದು ಮಾಡ್ತಿದ್ದಾರೆ ಅಂತ ಮತ್ತೊಬ್ಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ದೂರಿದ್ದಾರೆ. ಅಕ್ಕಿದು ದುಡ್ಡು ಕೊಡ್ತಾ ಇಲ್ಲ, ಗೃಹಲಕ್ಷ್ಮಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ದಿಂದ ಕೊಡ್ತಾ ಇಲ್ಲ, ವೃದ್ಧಾಪ್ಯ ವೇತನ, ವಿಧವಾ ವೇತನ ಎಲ್ಲ ಬಂದ್ ಆಗ್ಯಾವ. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆಗೆ ಯಡಿಯೂರಪ್ಪ ಅವರು 4,000 ರೂಪಾಯಿ ಶುರು ಮಾಡಿದ್ರು, ಅದನ್ನು ಬಂದ್ ಮಾಡ್ಯಾರ. ಇವೆಲ್ಲ ಬಂದ್ ಮಾಡಿ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಏನು ಅರ್ಥ ಅದು? ಆಲ್ಕೋಹಾಲ್ ರೇಟ್ ಅಂದ್ರೆ ಮದ್ಯದ ರೇಟ್ ಜಾಸ್ತಿ ಮಾಡ್ಯಾರ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ಯಾರ, ಎಲೆಕ್ಟ್ರಿಸಿಟಿ ಫ್ರೀ ಅಂತೇಳಿ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡ್ಯಾರ. ಕಾಂಗ್ರೆಸ್ ಲ್ಯಾಂಡ್ ಪರ್ಚೇಸ್ಗೆ ರಿಜಿಸ್ಟ್ರೇಷನ್ನು ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯತ್ತ ಹೋಗ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಹೋರಾಟ.
ಆಡಳಿತ ಪಕ್ಷದ ವಿರುದ್ಧ ಮತ್ತೊಂದು ಸುತ್ತಿನ ಸಮರಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ಬಡ ಜನರ ಪರ ನಾವಿದ್ದೇವೆ, ಯಾರಿಗೂ ಅನ್ಯಾಯವಾಗಲು ಬಿಡಲ್ಲ ಅಂತ ಮಾಜಿ ಸಚಿವ ಸುನೀಲ್ ಕುಮಾರ್ ಹೇಳಿದ್ರು. ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಲವು ಯೋಜನೆಗಳು ಇದರಿಂದ ವಂಚಿತರಾಗ್ತಾರೆ ಬಡವರು. ಈ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದರ ಪರಿಣಾಮವಾಗಿ ಅದು ಭಾಗ್ಯಲಕ್ಷ್ಮಿಯಿಂದ ಹಿಡಿದು ಆಯುಷ್ಮಾನಿನ ತನಕ, ವಸತಿ ಯೋಜನೆಯಿಂದ ಹಿಡಿದು ಪಡಿತರ ವ್ಯವಸ್ಥೆಯನ್ನು ತೆಗೆದುಕೊಳ್ಳುವ ತನಕ ಸಾಕಷ್ಟು ಯೋಜನೆಗಳಿಂದ 11 ಲಕ್ಷ ಕುಟುಂಬಗಳು ವಂಚಿತರಾಗುತ್ತೆ. ಸರ್ಕಾರ ಒಂದು ಕಡೆಗೆ ನಾವು ಬಡವರ ಪರ ಅಂತೇಳಿ ಕೇವಲ ಭಾಷಣಗಳನ್ನು ಮಾಡ್ತಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದಂಥ ಉದಾಹರಣೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಲ್ಲ. ರಾಜ್ಯದಲ್ಲಿ ಇದೀಗ ಅನ್ನಭಾಗ್ಯದ ದಂಗಲ್ ಶುರುವಾಗಿದ್ದು, ಆಡಳಿತ ಪಕ್ಷ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಈ ಹೊತ್ತಿನ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರದ್ದು ಮಾಡ್ತಿದೆ ಅನ್ನೋ ಆರೋಪ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ ಈ ಪಂಚ ಗ್ಯಾರಂಟಿಗಳ ಆಧಾರದ ಮೇಲೇನೆ ಒಂದರ್ಥದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯಾಗಿದ್ದು. ಜನರ ಕಲ್ಯಾಣಕ್ಕೋಸ್ಕರ ಈ ಗ್ಯಾರಂಟಿಗಳು, ಅವರಿಗೆ ಆರ್ಥಿಕ ಚೈತನ್ಯವನ್ನು ತುಂಬಲಿಕ್ಕೆ ಈ ಗ್ಯಾರಂಟಿಗಳು ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲೂ, ಚುನಾವಣೆ ನಡೆದು ಸರ್ಕಾರ ರಚನೆ ಆದ ಸಂದರ್ಭದಲ್ಲೂ, ಸರ್ಕಾರಕ್ಕೆ ಹತ್ರ 1.5 ವರ್ಷ ಆದ ಸಂದರ್ಭದಲ್ಲೂ ಕೂಡ ಕೈಪಾಳ್ಯದ ನಾಯಕರು ಹೇಳ್ತಿದ್ದಾರೆ. ಆದರೆ ಈ ಪಂಚ ಗ್ಯಾರಂಟಿಗಳನ್ನು ಪೂರೈಸಲಿಕ್ಕೆ ಕಾಂಗ್ರೆಸ್ ಆರ್ಥಿಕವಾಗಿ ಹೆಣಗಾಡ್ತಾ ಇದೆ. ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗ್ತಿದೆ ಗ್ಯಾರಂಟಿ ಯೋಜನೆಗಳು. ಇದು ವಿರೋಧ ಪಕ್ಷಗಳ ನಿಲುವು, ಟೀಕೆ, ಟಿಪ್ಪಣಿ. ಇದೀಗ ರೇಷನ್ ಕಾರ್ಡ್, ಅದರಲ್ಲೂ APL, BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ತರಲಿಕ್ಕೆ ಹೊರಟಿರುವ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ಇದೆಲ್ಲವೂ ಗ್ಯಾರಂಟಿಯನ್ನ ಹೊಂದಾಣಿಕೆ ಮಾಡುವ ಸಲುವಾಗಿ ಆಗ್ತಾ ಇರುವ ಗಿಮಿಕ್ಗಳು ಅನ್ನೋ ಆರೋಪವನ್ನ ವಿರೋಧ ಪಕ್ಷ ಮಾಡ್ತಾ ಇದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಏನ್ ತಿನ್ಬೇಕು, ನಾವು ಗಂಡ ಇಲ್ಲ. ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಕಾರಲ್ಲಿ AC ಕಾರಲ್ಲಿ ಓಡಾಡ್ತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ರಾಜ್ಯ ಕಾಂಗ್ರೆಸ್ ಪಾಲಿಗೆ ಸದ್ಯ ನುಂಗಲಾರದ ಬಿಸಿ ತುಪ್ಪ ಅಂದ್ರೆ ಅದು ಗ್ಯಾರಂಟಿ ಯೋಜನೆಗಳು. ಪಂಚ ಗ್ಯಾರಂಟಿಯ ಭರವಸೆ ನೀಡಿ ಎಲೆಕ್ಷನ್ ಭರ್ಜರಿ ಬೆಳೆ ಬೆಳೆದಿದ್ದ ಕಾಂಗ್ರೆಸ್ಗೆ ಈಗ ಗ್ಯಾರಂಟಿ ಸಂಕಷ್ಟ ಶುರುವಾಗಿದೆ. ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದು ಕೊನೆಗೆ 5 ಕೆಜಿ ಅಕ್ಕಿ, ಉಳಿದ 5 ಕೆಜಿಗೆ ಹಣ ಕೊಡ್ತಿದ್ದ ಸರ್ಕಾರ ಸದ್ದಿಲ್ಲದೆ ರೇಷನ್ ಕಾರ್ಡ್ಗಳ ರದ್ದಿಗೆ ಮುಂದಾಗಿದೆ. ಗ್ಯಾರಂಟಿ ಹೊರೆಯಿಂದ ತಪ್ಪಿಸಿಕೊಳ್ಳಲು ಅಕ್ಕಿಗೆ ಕನ್ನ. ಬಡವರ ಅನ್ನ ಕಸಿದುಕೊಳ್ತಿದ್ಯಾ ಕಾಂಗ್ರೆಸ್ ಸರ್ಕಾರ? ನಕಲಿ ರೇಷನ್ ಕಾರ್ಡ್ಗಳ ಹಾವಳಿ, ಅನ್ನಭಾಗ್ಯ, ಅಕ್ಕಿ ಕಡಿವಾಣಕ್ಕೆ ಕ್ರಮ, ಹೀಗೆ ನಾನಾ ಕಾರಣಗಳನ್ನ ನೀಡ್ತಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸದ್ದಿಲ್ಲದೆ 11 ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದೆ. ರೇಷನ್ ಕಾರ್ಡ್ ಬೇಕಿದ್ರೆ ಹೊಸದಾಗಿ KYC ಮಾಡಿಸಿ ಅನ್ನೋ ಫಾರ್ಮುಲಾ ಹೊರಡಿಸಿದೆ. ಕಾಂಗ್ರೆಸ್ ಸರ್ಕಾರದ ಹೊಸ ಕಟ್ಟಪ್ಪಣೆ ಅರಿಯದ ಬಡವರು ಆಘಾತಕ್ಕೆ ಒಳಗಾಗಿದ್ದಾರೆ. ಕಾರ್ಡ್ ರದ್ದಾಗಿದೆ, ಮುಂದೆ ನಮ್ಮ ಹೊಟ್ಟೆಯ ದಾರಿ ಏನು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ದಿನಕ್ಕೆ ಅಕ್ಕಿ ಬೇಕು, ದುಡಿಯೋಕ್ಕೆ ಶಕ್ತಿ ಇಲ್ಲ. ನಾವು ಕೂಲಿ ಕಾರ್ಮಿಕರು ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಮನೆಗೆ ಬಂದು, ಅದರಿಂದ ಏನು ತೊಂದರೆ ಏನಿಲ್ಲ. ನೀವು IT ಕಟ್ಟಲ್ವಾಗಾದ್ರೆ ಏನಿಲ್ಲ. ಕಳೆದ 25 ವರ್ಷದಿಂದ ರೇಷನ್ ಅಕ್ಕಿ ನಂಬಿಕೊಂಡಿದ್ದ ವೃದ್ಧೆ ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲು ತೋಡಿಕೊಂಡಿದ್ದು ಹೀಗೆ. ತಿಂಗಳಿಂದ ನಮ್ಗೆ ಗೊತ್ತಾಯ್ತು ಈ ತರ ಇಲ್ಲ, ಕಟ್ಟಾಯ್ತು BPL ಕಾರ್ಡು, ಅಕ್ಕಿ ಕೊಡಲ್ಲ ಅಂದ್ರು. ಅದಕ್ಕಿಂತ ನಾವು ಏನ್ ತಿನ್ಬೇಕು, ನಾವು ಗಂಡ ಇಲ್ಲ, ನಮ್ಗೆ